ಗಾಯತ್ರಿನ ವಾರಸ್ದಾಳಾಗ್ ಮಾಡಿ, ಇಲ್ಲಾಂದ್ರೆ ಉಲುಚಿನ. ಅದನ್ ಬಿಟ್ಟು ಈ ಗಾಯತ್ರಿನೇನಾದ್ರೂ ನೀವು ಮಾಡೋದಕ್ ನೋಡಿದ್ರೆ ನಾನ್ ಒಪ್ಕೊಳ್ಳಲ್ಲ. ಇದೇ ಮಾತನ್ನ ದೊಡ್ಡಮ್ಮವ್ರು ಬಂದ್ಮೇಲೆ ಕೂಡ ಹೇಳ್ತೀಯಾ? ಚಿಕ್ಕಿ ಕೇಳಿದ ಮಾತ್ನ ನಾನ್ ಕೇಳಿದ್ರೆ ತಪ್ಪಾಗತ್ತಾ? ದಯವಿಟ್ಟು ನನ್ನ ಬಿಟ್ಬಿಡು ತಾಯಿ, ನನ್ನನ್ನು ಇದಕ್ಕೆಲ್ಲ ಎಳಿಬೇಡ. ಯಾಕೆ ಭಯ ಪಡ್ತೀರಾ ಚಿಕ್ಕಿ? ನನ್ನ ನೀವು ಸಪೋರ್ಟ್ ಮಾಡಿದ್ರೆ ಸಾಕು. ಯಾರು ಸಪೋರ್ಟ್ ಮಾಡಲ್ಲ. ಸುಮನನ್ಗೆ ಸಪೋರ್ಟ್ ಆಗಿ ನಾನಿರ್ತೀನಿ. ಹೌದು, ಮಾಡಿ ಏನ್ ಮಾಡ್ತೀರಾ ಬ್ರೋ? ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಲ್ವಾ ನೀನು? ಹಲೋ ಗರಡ್ಗಂಬ, ಗೊತ್ತಿದ್ದೋ ಗೊತ್ತಿಲ್ದೇನೋ ಗೊತ್ತಾಗಿಯೋ ನಡೆಯೋದು ಒಳ್ಳೇದೆ. ಗಾಯತ್ರಿ ಪುಟ್ಟಿನೇ ಈ ಎಲ್ಲ ಆಸ್ತಿಗೂ ವಾರಸ್ದಾರಳು, ಅದು ಫಿಕ್ಸ್. ಯಾಕೆ ಹಾಗೆ? ಅವಳೇನಾದ್ರೂ ಮೇಲಿಂದ ಇಳಿದು ಬಂದಿದ್ದಾಳಾ? ಬಂದಿಲ್ಲ. ಮತ್ತೆ ಗಾಯತ್ರಿ ಅತ್ತೆಯಾಗಿ ಬಂದಿದ್ದಾಳೆ. ಹೆಸರಿದ್ರೆ ಮಾತ್ರ ಸಾಕಾಗಲ್ಲ, ಅರ್ಹತೆ ಇದ್ರೆ ಸಾಕು. ಏನಿದೆ ಅಂತ? ಏನಿರ್ಬೇಕು? ಹಕ್ಕಿರ್ಬೇಕು. ಗಾಯತ್ರಿ ಪುಟ್ಟಿನೇ ಗಾಯತ್ರಿ ಅತ್ತೆ, ಇನ್ನೂ ಏನ್ ಬೇಕು? ಅದಕ್ಕೆ ಈ ಮಗು ಗಾಯತ್ರಿ ಅಕ್ಕನ ಅಂತ ಲಲಿತಾ ಅತ್ತೆ ಡಿಸೈಡ್ ಮಾಡಿದ್ಮೇಲೆ ಅದನ್ನ ನಾವು ಖಂಡಿತ ಫಾಲೋ ಮಾಡಬೇಕು. ಗಾಯತ್ರಿ ಅನ್ನೋ ಹೆಸರು ಕೊನೆಗೆ ದೇವಿ ಅನ್ನೋ ಹೆಸರು ಸೇರ್ಕೊಂಡ್ರೆ ಆ ಕ್ಷಣದಿಂದಾನೇ ಈ ಮಗುನೇ ಗಾಯತ್ರಿ ಅತ್ತೆ. ಇದು ಫೈನಲ್ ಅಂಡ್ ಇದು ಫಿಕ್ಸ್. ನಾಳೆ ಯಾವತ್ತಾದ್ರೂ ಪುನರ್ಜನ್ಮ ಎತ್ತಿರೋ ಗಾಯತ್ರಿ ಅತ್ತಿಗೆ ಮನೆಗ್ ಬಂದ್ಬಿಟ್ರೆ? ಬರಲ್ಲ. ಅದೇನಕ್ಕ ಹೀಗೆ ಹೇಳ್ದೆ? ನನ್ಗೆ ಅರ್ಥ ಆಯ್ತು. ಇವಳನ್ನೇ ಗಾಯತ್ರಿ ಅತ್ತೆ ಅನ್ಕೊಂಡ್ರೆ ಇಷ್ಟೊಂದು ಆಸ್ತಿ ಸಿಗತ್ತೆ ಅನ್ನೋದು ನಿಮ್ ಉದ್ದೇಶ. ಹಾಗಂತಲ್ಲ ಸುಮನ, ಜನರಿಗೆ ಗೊತ್ತಾಗೋ ಹಾಗೆ ನಮ್ಮಮ್ಮ ಬರಲ್ಲ ಅಂತ ಅದಕ್ಕೆ ಅಭಿಪ್ರಾಯ. ತುಂಬಾ ನಾಟಕ ಆಡ್ತಿದ್ದೀರ ಕಣ್ರೋ ನೀವು. 3 ಜನ ಒಂದಾಗಿ ನಮ್ಮನ್ನೆಲ್ಲ ಯಾಮರ್ಸ್ಬೇಕು ಅಂತ ನೋಡ್ತಾ ಇದ್ದೀರಾ ತಾನೇ? ಈ ನಾಮಕರಣದಲ್ಲಿ ರಣರಂಗಾನೇ ಆಗೋ ತರ ಇದೆ. ರಕ್ತಪಾತ ಆಗ್ತಿರೋ ಹಾಗೆ ನೋಡ್ಕೋಬೇಕು. ಒಬ್ರನ್ನೊಬ್ರು ಸಾಯಿಸ್ತಾರ ಹೇಗೆ? ಅದಕ್ಕೆ ಇವ್ರ ಮಾತನ್ನ ಲೈಟಾಗಿ ತಗೊಳ್ಳಿ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಡೆಯೋದೇ ಬೇರೆ ವಿಕ್ರಾಂತ್ ಅವರೇ. ಲಲಿತಾಮ್ಮ ಅವ್ರ ಕೈಯಿಂದ ರಕ್ತ ಸುರಿಯುತ್ತೆ. AC ಹಾಕೋಬಾರ್ದೇನೆ? ಸ್ವಲ್ಪ ತಣ್ಣಗಾದ್ರೂ ಆಗೋದು. ಮನೇಲಿ ಏನೋ ಶೆಕೆ ಇಲ್ಲ. ನಿನ್ನ ಮನ್ಸಿನ ಬಗ್ಗೆ ಹೇಳ್ತಿರೋದು. ಕೈಲಾಗ್ದಿರೋಳ್ ಥರ ಯಾಕೆ ನೋಡ್ತೀಯಾ? ಕೈಲಾಗ್ದಿರೋಳು ನಾನಾ ನೀವಾ? ನಾನೇನು ಮಾಡಿಲ್ಲ ಅನ್ನೋದನ್ನ ಹೇಳೆ. ಹೇಳಿದ್ರೆ ಮಾಡ್ತೀರಾ ಇವಾಗ? ನನ್ನ ಕೈಯಲ್ಲಿ ಆಗೋದಾಗಿದ್ರೆ ಖಂಡಿತ ಅದನ್ನ ಮಾಡೇ ಮಾಡ್ತೀನಿ. ನನ್ನ ತಾಯಾಗೋ ಹಾಗೆ ಮಾಡಿ. ನೀವೇನ್ ಹಾಗೆ ನೋಡ್ತಿದ್ದೀರಾ? ನೀವ್ ಹೇಳ್ದಾಗೆ ನಾನು ಹೇಳ್ಬೋದಾ? ಕೈಲಾಗ್ದಿರೋ ಅಂತಾರ ಯಾಕೆ ನೀವು ಹೀಗೆ ನೋಡ್ತಿದ್ದೀರಾ ಅಂತ?
ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ ನೀನು. ನೀವೇ ಹೇಳಿದ್ರಿ ಅಲ್ವಾ ಕೈಲಾದ್ರೆ ಮಾಡ್ತೀನಿ ಅಂತ. ನಾನ್ ಮತ್ತೆ ಅಮ್ಮ ಅಂತ ಕರ್ಸ್ಕೊಳ್ಳೋ ಭಾಗ್ಯ ಸಿಗೋತೋ ಇಲ್ವೋ ಅಂತ ನಿಮ್ ಕೈಲಾಗೋತೋ ಇಲ್ವೋ ಅನ್ನೋದನ್ನ ಹೇಳಿ. ಅದು ಕೂಡ ನಿಮ್ ಕೈಲಾದ್ರೆ ಮಾತ್ರ. ಚಿಕ್ಕ ಯಜಮಾನ್ರೆ, ಹೆಂಡತಿ ಜೊತೆ ಹೇಗ್ ನಡ್ಕೋಬೇಕು ಅಂತ ಮೊದ್ಲು ಕಲ್ತ್ಕೊಳ್ಳಿ. ಛೇ, ನೀನ್ ಖಂಡಿತವಾಗ್ಲೂ ಹೆಣ್ಣಲ್ಲ ಕಣೆ. ದಯವಿಟ್ಟು ನೀವು ಈ ರೀತಿ ನನ್ನ ಹತ್ರ ಮಾತಾಡೋದಕ್ಕೆ ನೋಡ್ಬೇಡಿ. ನಿಮ್ ಮರ್ಯಾದೆನೆ ಕಳ್ಕೋತೀರಾ. ಅನ್ಕೊಳೆ, ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತಾನೆ ಅನ್ಕೋ. ನಾನೇನು ಫೀಲ್ ಆಗಲ್ಲ. ಈ ತರ ಡೈರೆಕ್ಟ್ ಆಗಿ ಹೇಳ್ತೀರಾ, ಇಲ್ಲಾಂದ್ರೆ ಕಪಾಳಕ್ ಹೊಡಿತೀರಾ. ಇಷ್ಟೇ ಅಲ್ವಾ ನಿಮಗ್ ಬರೋದು? ಇವಾಗ ನಿನ್ ಪ್ರಾಬ್ಲಮ್ ಏನು ಅಂತ ಹೇಳು. ಹಾಲಲ್ಲಿ ಹೇಳಿದ್ರಲ್ಲ, ಸಾಧ್ಯ ಆದ್ರೆ ನೀನ್ ಇನ್ನೊಂದ್ ಮಗುನ ಹೆತ್ತು ಆಸ್ತಿಲಿ ಭಾಗ ಕೇಳು ಅಂತ. ನಾನ್ ರೆಡಿ, ಆದ್ರೆ ನನ್ ಗಂಡನೇ ರೆಡಿ ಇಲ್ಲ. ಏಯ್, ನೀನ್ ಹಿಂಗ್ ಮಾತಾಡ್ಬಿಟ್ರೆ ನನ್ನದು ಕೀಳ್ದಾಗಲ್ಲ ಕಣೆ. ನಿಮ್ಗಿಷ್ಟ ಇಲ್ಲ ಅಂತ ನಿಮ್ ಫ್ರೆಂಡ್ಸ್ ಹತ್ರ ಹೇಳಿ ನೋಡೋಣ. ಮನೆಯವ್ರ ಎದುರುಗಡೆ ನಾನಂದ್ರೆ ಇಷ್ಟ ಇಲ್ಲ, ಸರಿ ಇಲ್ಲ, ಕಂಡ್ರೆ ಆಗಲ್ಲ ಅಂತ ಕಂಪ್ಲೇಂಟ್ ಹೇಳೋದಲ್ಲ. ಹೊರಗ್ನವ್ರ ಹತ್ರ ಯಾರ ಹತ್ರ ಆದ್ರೂ ನೀವು ನನ್ನ ಹೆಂಡತಿ ರೂಮಲ್ಲಿ ನಾನು ಬಾಲ್ಕನಿಯಲ್ಲಿ ಮಲ್ಕೋತೀನಿ ಅಂತ ಹೇಳ್ತೀರಾ? ಹೇಳಕ್ಕಾಗಲ್ಲ, ಹೇಳೋದು ಇಲ್ಲ. ಯಾಕೆ ಅಂದ್ರೆ ನಗ್ತಾರೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಹೆಂಡತಿ ನಂಬರ್ ಕೊಡು, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತಾರೆ. ಹೌದಲ್ವಾ? ಪ್ಲೀಸ್, ನೀನ್ ಮಾತಾಡಿದ್ರೆ ಇರಿಟೇಟ್ ಆಗುತ್ತೆ ಕಣೆ. ಹೋಗಿಲ್ಲಿಂದ. ಆಲ್ರೆಡಿ ರೂಮಿಗೆ ಬಂದಿದ್ದೀನಿ, ಇಲ್ಲಿಂದ ಇನ್ನೆಲ್ಲಿಗೆ ಹೋಗ್ಲಿ? ಹಾಲಲ್ಲಿ ಬೈಸ್ಕೋಬೇಕು, ರೂಮಲ್ಲಿ ಹೊಡಿಸ್ಕೋಬೇಕು, ಇಷ್ಟನ ನನ್ನ ಜೀವನ? ಮನುಷ್ಯರು ಮಾತಿನನ್ನು ಸಾಯ್ಬೋದು ಅಂತ ಗೊತ್ತಾಯ್ತು ಕಣೆ. ನೀನ್ ಆಡ್ತಿರೋ ಮಾತುಗಳನ್ನ ಕೇಳಿ ಎಷ್ಟೊಂದು ವಿಷಯ ಮಾತಾಡ್ಬೋದು. ಕೇಳಿಸ್ಕೊಳಕ್ಕೆ ಹಿಂಸೆ ಪಡ್ತಿರೋ ನೀವು ಅರ್ಥ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಉಳಿಯಲ್ಲ ಅಂತ ನಾನ್ ಸುಮ್ನೆ ಇದ್ದೀನಿ. ಯಾಕೆಂದ್ರೆ ಹೇಗೋ ಕಷ್ಟಪಟ್ಟು ಹೆತ್ತಿರೋ ಉಲುಚಿಗೆ ತಂದೆ ಇರ್ಲಿ ಅಂತ. ನನಗೆ ಹೇಗೋ ಗಂಡ ಇಲ್ಲ ಅಂತ ಹೇಳಲ್ಲ, ಆದ್ರೆ ಸುಖ ಅಂತೂ ಇಲ್ಲ. ಜೀವನ ಪೂರ್ತಿ ನಾವ್ ಒಟ್ಟಿಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಇನ್ನೊಂದ್ ಮಗು ಏನಾದ್ರೂ ಹುಟ್ಟಿದ್ರೆ ಸಾಯೋವರೆಗೂ ನೆಮ್ಮದಿಯಿಂದ ಆರಾಮಾಗಿ ಬದುಕ್ಬೋದು ಅನ್ನೋದು ನನ್ನ ಆಸೆ. ನೀನ್ ಇಷ್ಟೆಲ್ಲ ಹೇಳ್ದೆ ಅಲ್ವಾ, ನಾನು ಒಂದ್ ಹೇಳ್ತೀನಿ ಕೇಳಿವಾಗ. ನನ್ನ ಕೈಲಿ ಆದ್ರೂ ಪರವಾಗಿಲ್ಲ, ನಿನ್ನ ಆಸೆನ ತೀರ್ಸೋದು ನನಗೆ ಇಷ್ಟನೇ ಇಲ್ಲ ಕಣೆ. ಗೊತ್ತಾಯ್ತಾ? ಯಾಕಂದ್ರೆ ಹೆಂಡತಿಯಾಗಿ ನಿನಗೆ ಹಾಕಿರ್ಬೋದೇನೋ, ಆದ್ರೆ ಈ ಮನೆ ನೆಮ್ಮದಿನ ಹಾಳು ಮಾಡ್ತಿರೋ ನಿನ್ನಂತವಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ತೀನಿ ನಾನು. ಥ್ಯಾಂಕ್ಸ್ ಅಮ್ಮ ಸುಮನ. ತಿನ್ನೋದಕ್ಕೆ ಆಪಲ್ ತಗೊಂಡ್ ಬಂದಿದ್ಯಾ? ನಿಮ್ಗೆಲ್ಲವಲ್ಲ ಬಾವಾ, ದೊಡ್ಡತ್ತೆ ಆಫೀಸಿಂದ ಬಂದ್ರಲ್ವಾ, ಹಾಸಿನ್ಯಾಕ ತಂದಿಡಕ್ ಹೇಳಿದ್ರು. ಓಹೋ, ಗುಡ್. ಆದ್ರೆ ಇದು ಇಲ್ಲಿ ಇರ್ಲೇಬಾರ್ದು. ಅಯ್ಯೋ, ಅದೇ ಕತೆ. ಚಾಕು ಇಲ್ದೆ ಹಣ್ಣು ಹೇಗೆ ಕಟ್ ಮಾಡ್ತಾರೆ? ಈ ಹಲ್ಲಲ್ಲಿ ಕಚ್ಕೊಂಡು ತಿನ್ಬೋದು. ಅತ್ತೆ ದೊಡ್ಡವರಲ್ವಾ ಬಾವಾ, ಅವ್ರಿಗೆ ಆಪಲ್ ಕಟ್ ಮಾಡ್ಕೊಟ್ರೆ ನೆಮ್ಮದಿಯಿಂದ ತಿನ್ಬೋದು. ಚಾಕು ತಟ್ಟೆ ಮೇಲಿದ್ರೆ ಹಣ್ಣು ಕಟ್ ಮಾಡ್ತಾರೆ ಸುಮನ. ಆದ್ರೆ ಕಟ್ಟಾಗ್ಬೇಕಾಗಿರೋದು ಆಪಲ್ ಅಲ್ಲ, ಲಲಿತಕ್ಕನ ಹೆಬ್ಬೆರಳು. ಮಾಮ್, ಶಾಕಿಗೆ ಸುಮನ ಮುಖ ಹೇಗಾಗೋಯ್ತು ನೋಡಿದ್ರಾ? ಏನ್ ಮಾತಾಡ್ತಿದ್ದೀರಾ ಅತ್ತೆ? ಪ್ಲಾನ್ ಏನು ಅಂತ ಹೇಳಿಲ್ಲ ಅಂದ್ರೆ ಪಾಪ ಸುಮನಗೆ ಅರ್ಥ ಆಗಲ್ಲ ಮಾಮ್. ತಗೋ, ಏನಿದು? ಓಪನ್ ಮಾಡು. ಮುತ್ತಿನ ಸರ? ಬಂಗಾರದ ಗೆಜ್ಜೆ ಆಗಿದ್ರೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಆದ್ರೆ ಹೇಳ್ತಾ ಇದ್ದೆ ಅಲ್ವಾ? ಹೌದು ಅಲ್ಲ ಬಾವಾ. ಡೈಮಂಡ್ ನೆಕ್ಲೆಸ್ ಕೊಡ್ತೀನಿ, ಪ್ಲಾನ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ. ಏನ್ ಮಾಡ್ಬೇಕು ಅತ್ತೆ? ಅಯ್ಯಯ್ಯೋ, ನಿನ್ನಲ್ಲಿ ಇಷ್ಟ ಆಗೋದಿದೆ ಸುಮನ. ಯಾಕೆ ಮಾಡ್ಬೇಕು ಅಂತ ಕೇಳಲ್ಲ. ಈ ಮುತ್ತಿನ ಸರಾನ ನಿನ್ ಕತ್ತಿಗೆ ಹಾಕ್ತೀನಿ. ನಾನು ಈ ಬ್ಲೇಡಿಂದ ದಾರ ಕಟ್ಟಾಗೋ ರೀತಿ ಕಟ್ ಮಾಡ್ತೀನಿ. ಹಾಳಾಗತ್ತೆ ಅತ್ತೆ. ಕಟ್ಟಾಗ್ಬೇಕು.
ಆಪಲ್ ಕಟ್ ಮಾಡೋದಕ್ಕೆ ಚಾಕು ತಗೊಂಬಾ ಅಂತ ಅಧಿಕ ಪ್ರಸಂಗಿ ಹಾಸಿನಿನ ಕಿಚನ್ಗೆ ಕಳಿಸ್ತೀನಿ. ಅವಳು ಚಾಕು ತಗೊಂಡ್ ಬರ್ಬೇಕಾದ್ರೆ ನಿನ್ ಕತ್ತಲ್ಲಿರೋ ಮುತ್ತಿನ ಸರ ಕಟ್ಟಾಗಿ ಆ ಮುತ್ತುಗಳ ಮೇಲೆ ಲಲಿತಕ್ಕ ಕಾಲಿಟ್ಟು ಬೀಳ್ಬೇಕಾದ್ರೆ ಹಾಸಿನಿ ಕೈಯಲ್ಲಿರೋ ಚಾಕುನ ಹಿಡ್ಕೊಳ್ಳೋ ಹಾಗೆ ನಾವು ಮಾಡ್ತೀವಿ. ಕಚಕ್ ಅಂತ ದೊಡ್ಡ ದೊಡ್ಡಮ್ಮನ್ ಬೆರಳು ಕಟ್ಟಾಗೋದು, ಏಕಲವ್ಯನ್ ತರ ಹೆಬ್ಬೆಟ್ಟು ಪೂರ್ತಿ ಹೋದ್ರೂ ಪರವಾಗಿಲ್ಲ, ನಮಗ್ ನಮ್ ಕೆಲ್ಸ ಆಗ್ಬೇಕಷ್ಟೇ. ಇದರಿಂದ ಯಾರಿಗ ಉಪಯೋಗ? ನಿನಗೆ ಜಾಸ್ತಿ ಲಾಭ ಇದೆ. ಹೇಗೆ ಅತ್ತೆ? ಅನಾಥ ಮಗು ಗಾಯತ್ರಿಗೆ ಅಷ್ಟೆಲ್ಲ ಕೋಟಿ ಆಸ್ತಿನ ಲಲಿತಕ್ಕ ಬರೆಯೋ ಅಂತ ಪ್ರೋಗ್ರಾಮ್ ಪೋಸ್ಟ್ಪೋನ್ ಆದ್ರೆ ಉಲೂಚಿಗೆ ಸ್ವಲ್ಪನಾದ್ರೂ ಕೊಡಿ ಅಂತ ಪೂಸಿ ಹೊಡೆದು ಡಿಮಾಂಡ್ ಮಾಡ್ಬೋದಲ್ವಾ? ಅರ್ಥ ಆಯ್ತತ್ತೆ, ನಾನ್ ರೆಡಿ. ಈ ಬಾಕ್ಸ್ ಇವಾಗ ಇಲ್ಲ, ಯಾಕೆ ಸೋಫಾ ಕೆಳಗಡೆ ಹಾಕೋಣ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಏನ್ ಮಾಡ್ತಿದ್ದೀರಾ? ಇವಾಗೇನು ಮಾಡೋದಿಲ್ಲ, ಹೋಗ್ತಾ ಹೋಗ್ತಾ ಮಾಡ್ತಾರೆ. ಏಯ್, ಮುಂದೆ ಮಾಡಿಲ್ಲ ಅಂದ್ರೆ ಹಿಂದೆ ಮಾಡ್ತಾರೇನಾ? ಏಯ್, ಶಿವಭಕ್ತರ ಹತ್ರ ಜಾಸ್ತಿ ಮಾತಾಡದೆ ಇರೋದೇ ಒಳ್ಳೇದು. ಸರಿ ಮಾಮ್. ಲಲಿತಾ ಅತ್ತೆ ಏನು ಕೆಳಗ್ ಬಂದಿಲ್ವಾ? ಅಲ್ ನೋಡು, ನೈನಿ ಜೊತೆ ಮಾತಾಡ್ಕೊಂಡು ಬರ್ತಿದ್ದಾರೆ. ಗಾಯತ್ರಿ ಪುಟ್ಟಿಗೆ ಗಾಯತ್ರಿ ದೇವಿ ಅಂತ ನಾಮಕರಣ ಮಾಡೋದ್ರಿಂದ ನಮ್ಗೆ ಅಡ್ವಾಂಟೇಜ್ ಆಗುತ್ತೆ ವಿಕ್ರಾಂತ್. ಅದು ಹೇಗೆ ಅಂತ ಹೇಳ್ತೀರಾ ದೊಡ್ಡಮ್ಮ? ನನ್ನ ತಂಗಿ ಪುನರ್ಜನ್ಮ ಪಡೆದು ಈಗ ನಮ್ ಕಣ್ಮುಂದೆನೇ ಇದ್ದಾಳೆ ಅಂತ ನಾವೇನಾದ್ರೂ ಪ್ರಚಾರ ಮಾಡಿದ್ರೆ ಶೇರ್ ಹೋಲ್ಡರ್ಸ್ಗೆಲ್ರಿಗೂ ತುಂಬಾ ಖುಷಿ ಆಗತ್ತೆ. ಕಂಪನಿ ಶೇರ್ ವ್ಯಾಲ್ಯೂ ಕೂಡ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ. ಹಾಗೇನಾದ್ರೂ ಆದ್ರೆ ಕೇವಲ ಗಾಯತ್ರಿ ಅಮ್ಮವ್ರ ಇಮೇಜ್ ಇಂದಾನೆ ನಮಗ್ 100 ಕೋಟಿ ಪ್ರಾಫಿಟ್ ಸಿಗುತ್ತೆ. ನನ್ನ ತಂಗಿ ಬ್ರ್ಯಾಂಡ್ ಇಮೇಜ್ನ ನಿನ್ ತಂಗಿ ಸುಮನ ಬೆಳೆಸಿದ್ಲು ಅನ್ಕೋಬಹುದು. ನೀವ್ ಹೇಳಿದ್ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು ಲಲಿತಾ ಅತ್ತೆ. ಯಾಕೆ ಅಂದ್ರೆ ನಾನ್ ಯಾವ ಕೆಲ್ಸ ಮಾಡಿದ್ರು ಎಲ್ರೂ ನನ್ನ ಸುಮ್ನೆ ಬೈತಿದ್ರು. ದೊಡ್ಡಮ್ಮನ ಮುಂದೆ ಚೆನ್ನಾಗೇ ಮಾತಾಡ್ತೀಯ. ವಿಕ್ರಾಂತ್, ಸುಮ್ಮನೆ ಒಳ್ಳೆ ಕೆಲಸ ಮಾಡಿದಾಳೆ ಅಂತ ದೊಡ್ಡಮ್ಮನೆ ಮೆಚ್ಕೊಂಡ್ಮೇಲೆ ಬೇರೆ ವಿಷಯಗಳ ಬಗ್ಗೆ ಈಗ ನೀನು ಪಿನ್ ಪಾಯಿಂಟ್ ಮಾಡಬೇಡ. ಸ್ವಲ್ಪ ನೀರ್ ಕುಡಿತೀರಾ ಲಲಿತಾ ಅತ್ತೆ? ಬೇಡಮ್ಮ, ಮೊದ್ಲು ಹಣ್ಣು ಡ್ರೈ ಫ್ರೂಟ್ಸು ಕೊಡಿ. ದೊಡ್ಡದ್ಗೆ ಕೇಳೋ ತನಕ ಇರ್ತೀರಾ? ರೆಡಿ? ಆಪಲ್ಸ್ ಆಲ್ರೆಡಿ ತಂದಿದ್ದಾಳೆ ಸುಮನ. ಅಯ್ಯೋ, ಚಾಕು ತಗೊಂಡ್ ಬರೋದನ್ನ ಮರ್ತ್ಬಿಟ್ಟೆ. ನಾನ್ ತಗೊಂಡ್ ಬರ್ತೀನಿರು. ಅಕ್ಕ, ಹಾ, 1 ನಿಮಿಷ ಇರು. ಯಾಕೆ? ನಾನೇ ತಗೊಂಡ್ ಬಂದು ಕಟ್ ಮಾಡಿ ಅಮ್ಮವ್ರಿಗೆ ಕೊಡ್ತೀನಿ. ಪರವಾಗಿಲ್ಲ ನೈನಿ, ಈಗ ನಾನು ಫ್ರೂಟ್ಸ್ ತಿಂದಿಲ್ಲ ಅಂದ್ರೂ ನಂಗೇನೂ ಆಗಲ್ಲ. ನಮ್ಮನೇಲೆ ನಮಗೆ ಫಾರ್ಮ್ಯಾಲಿಟೀಸ್ ಯಾಕೆ? ಅಷ್ಟೇ ಅಂತೀರಾ ಅಮ್ಮವ್ರೆ? ನೈನಿ, ಹಾಗಂತ ತರದೆ ಸುಮ್ಮನೆ ನಿಂತ್ಬಿಟ್ಟಿದ್ಯಲ್ಲ. ನಾನೇ ತಗೊಂಡ್ ಬರ್ತೀನಿ ಇರು ನೈನಿ. ಬೇಡ ಬೇಡ ಬೇಡ, ನಾನೇ ತಗೊಂಡ್ ಬರ್ತೀನಿ. ನಮ್ಮ ನೈನಿ ಅದಕ್ಕೆ ಹುಷಾರಾಗಿ ತರ್ತಾರೆ. ಹೌದು ಕಣ, ನನ್ನ ಹೆಂಡತಿ ಚಾಕನ್ ಹೇಗೆ ಹಿಡ್ಕೋತಾಳೆ ಅನ್ನೋದೇ ನನಗೆ ಭಯ. ಹಾಂ, ಹಾಸಿನಿ ತಲೆ ಹರಟೆ ಆದ್ರೆ ನೀನ್ ತಲೆ ಕೆಟ್ಟವನಾ? ತಲೆ ಕೆಟ್ಟವನು. ಸರಿಯಾಗಿ ಹೇಳಿದ್ರಿ ಅತ್ತೆ. ಹೇಗೂ ನಾಳೆ ಗಾಯತ್ರಿದು ಪುನರ್ನಾಮಕರಣದ ಫಂಕ್ಷನ್ ಇದೆ ಅಲ್ವಾ? ನನ್ ಗಂಡನ ಹೆಸರು ಕೂಡ ಬದಲಾಯಿಸಿ ಮಜ್ವಾಗಿರೋ ಹೆಸರಿಡಿ. ಹಾಗಾದ್ರೆ ನಾವು ಮುದ್ದಪ್ಪ ಅಂತ ಹೇಳೋಣವಾ?
ನಿಮ್ ಚಿಕ್ಕಪ್ಪನ ಬಗ್ಗೆ ಗೊತ್ತೇ ಇದೆಯಲ್ವೇನೆ, ಯಾವಾಗ್ಲೂ ತಮಾಷೆನೇ ಅವ್ರದ್ದು. ಕಟ್ ಮಾಡಕ್ಕೆ ಸಣ್ಣ ಚಾಕು ಸಾಕು. ಇದು ತುಂಬಾ ತುಡ್ತಾ ಇತ್ತಲ್ಲ. ನನಗಂತೂ ತುಂಬಾ ಭಯ ಆಗ್ತಿದೆ. ಲಲಿತಾ ಅಮ್ಮ ಅವ್ರಿಗೆ ಯಾರು ಯಾವ ರೀತಿ ಪೆಟ್ಟು ಮಾಡ್ತಾರೋ ಏನೋ. ತಗೊಂಡು ಹೋಗ್ಬೇಕಾ ಬೇಡವಾ? ತಗೊಂಡು ಹೋಗ್ಲಿಲ್ಲ ಅಂದರೆ ಯಾಕೆ ತಗೊಂಡು ಬರಲಿಲ್ಲ ಅಂತ ಎಲ್ಲರೂ ಕೇಳ್ತಾರೆ. ತಗೊಂಡು ಹೋದ್ರು ಇದು ನಮ್ಮವ್ರ ಕೈಗೆ ಕೊಡದೆ ನಾನೇ ಆ್ಯಪಲ್ ಕಟ್ ಮಾಡಿಕೊಡ್ಬೇಕು. ಈ ಚಾಕು ನನ್ನ ಕೈಲಿದ್ರೇ ಸರಿ. ಇದನ್ನು ಯಾರಿಗೂ ಕೊಡಬಾರ್ದು. ನಾನೇ ಹುಷಾರಾಗಿ ಇಟ್ಕೋಬೇಕು. ನಾಳೆ ನಾಮಕರಣದ ಅರೇಂಜ್ಮೆಂಟ್ಸ್ ಎಲ್ಲಿವರೆಗೂ ಬಂತು ಪಾವನಮೂರ್ತಿ? ಯಾವಾಗಲೂ ರೆಡಿ ಮಾಡಿಟ್ಟಿದ್ದೀನಕ್ಕ. ಪ್ರತಿದಿನ ಮಕ್ಕಳನ್ನ ಆಡ್ಸೋ ನಮ್ಮ ಮನೆಯವ್ರಿಗೆ ಮಕ್ಕಳು ಫಂಕ್ಷನ್ ಅಂದ್ರೆ ಸಾಕು ಎಕ್ಸೈಟ್ ಆಗ್ಬಿಡ್ತಾರೆ. ಅಯ್ಯೋ ಅಯ್ಯೋ ಡಮ್ಮೋ ಡಮ್ಮ, ಮುತ್ತಿನ ಸರ ಕಿತ್ತೋಯ್ತು. ಮುತ್ತಿನ ಮೇಲೆ ಏನಾದ್ರೂ ಕಾಲಿಟ್ರೆ ಬೆನ್ನು ಮೂಳೆ ಮುರಿದೋಗ ಹಾಗೆ ಬೀಳ್ತಾರೆ ಚಿಕ್ಕ ಮಾತೆ. ಕಾಲ್ ಕೆಳಗೆ ಹೋಗ್ತಿದೆ ಅತ್ತೆ, ಹುಷಾರು. ದೊಡ್ಡಮ್ಮ. ಅಕ್ಕ, ಅಯ್ಯೋ ದೊಡ್ಡತ್ತೆ. ಹಾ ದೊಡ್ಡಮ್ಮ. 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 ಅಯ್ಯಯ್ಯೋ ದೊಡ್ಡಮ್ಮ. ಅಯ್ಯೋ ನೈನಿ, ನೀನ್ ಗಾಬ್ರಿಗೆ ಸೀರೆ ಹರ್ಕೋಬೇಡ, ನನ್ನ ಹತ್ರ ಖರ್ಚಿಕ್ಕಿದೆ ಇರು. ಬೇಗ ಕಟ್ರಿ. ಅಷ್ಟಕ್ಕೂ ಈ ಗಾಯತ್ರಿ ಮೇಲೆ ಲಲಿತಾ ದೇವಿ ಯಾಕಷ್ಟೊಂದು ಮಮಕಾರ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಏನ್ ಮಾಡ್ಬೇಕು ಅಂತೀರಾ? ಲಲಿತಾ ದೇವಿಯ ರಕ್ತ ಏನಾದರೂ ಸಿಕ್ಕರೆ ಇಬ್ಬರಿಗೂ ಏನು ಸಂಬಂಧ ಅಂತ ನಾವು ತಿಳ್ಕೋಬಹುದು. ಟೆನ್ಷನ್ ಮಾಡ್ಕೋಬಿಡ ವಿಶಾಲ್. ದೊಡ್ಡಮ್ಮ. ನೈನಿ ಅಳ್ಬೇಡಮ್ಮ. ಅದಕ್ಕೆ ತಗೊಳ್ಳಿದ್ದೇನೆ. ಅಯ್ಯೋ ದೊಡ್ಡಮ್ಮೋರೆ, ಅದನ್ನ ಕ್ಷಮಿಸ್ಬಿಡಿ. ನೀನೇನು ಮಾಡಿಲ್ಲ ನಯನಿ, ಅಳ್ಬೇಡ. ನನ್ ಚಾಕು ತಗೊಂಡ್ ಬಂದಿದ್ದಕ್ಕೆ ಅಲ್ವಾ ಹೀಗೆಲ್ಲ ಆಗಿದ್ದು. ಹಾಗ್ ನೋಡೋದಾದ್ರೆ ಸುಮನಾ ಸರ ಕಟ್ಟಾಗಿ ಮುತ್ತೆಲ್ಲ ಕೆಳಗ್ ಬಿದ್ದಿದ್ದಕ್ಕೆ ಈ ತರ ಆಗಿದ್ದು. ಪಾಪ ಅವಳನ್ ಯಾಕಂತೀರಾ? ಅತ್ತಯ್ಯಲ್ ಮುತ್ತಿನ ಮೇಲೆ ಕಾಲಿಟ್ಟು ಬಿದ್ದೋಗ್ತಾರೇನೋ ಅಂತ ಟೆನ್ಷನ್ ಎಲ್ಲ ಆಗ್ ಮಾಡ್ದೆ. ಪರವಾಗಿಲ್ಲಮ್ಮ, ಯಾರ ತಪ್ಪು ಅಲ್ಲ ಇದು. ನೀವೇ ಜಗಳ ಆಡಬೇಡಿ.
ದೊಡ್ಡಮ್ಮ ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ, ಸುಮ್ಮನೆ ಲೇಟ್ ಮಾಡಬೇಡ. ಪರವಾಗಿಲ್ಲ ಕಂದ, ಕಟ್ಟಾಗಿದೆ ಅಷ್ಟೇ ಅಲ್ವಾ. ಹೆಬ್ಬೆಟ್ಟಿಂದ ಅಲ್ವಾ ದೊಡ್ಡಮ್ಮ? ಚಾಕು ಹಿಡ್ಕೊಂಡ್ಬಿಟ್ರು ಅತ್ತಿಗೆ ತುಂಬಾ ನೋವಾಗಿರುತ್ತೆ. ದೊಡ್ಡಕ್ಕ ಬಿದ್ದೋಗ್ತಾಳೆ ಅಂತ ನಮ್ಮ ಕೈ ಹಿಡ್ಕೊಳಕ್ ಹೋಗಿ ಮಿಸ್ ಆಗೋಯ್ತು.